ಓಂ ಇತಿ ಚೇತಿ ಚ ವಕ್ತವ್ಯಾ ಸಾಗತ್ವಾ ವಚನಾನ್ ಮಮ ಯಥಾ ಚಾಭ್ಯೇತಿ ಸಂಪ್ರೀತ್ಯ ತಥಾ ಕಾರ್ಯಂ ತ್ವಯಾ ಲಘು ಸತತ್ರ ಗತ್ವಾ ಯತ್ರಾಸ್ತೆ ಶೈಲೋದ್ದೇಶೇತಿ ಶೋಭನೆ ತಾಂ ಚ ದೇವೀಂ ತತಃ ಪ್ರಾಹಶ್ಲಕ್ಷ್ಣಂ ಮಧುರಯಾ ಗಿರಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿ ಆನಂದ ಸಂತುಷ್ಟದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೀವು ವಿಡಿಯೋಲಿ ನೋಡೋಣ. ಮಕರ ರಾಶಿಯವರಿಗೆ ಸಾಧಾರಣವಾಗಿ ನಮಗೆ ಸಾಡೆ ಸಾತಿ ಪರಿಹಾರ ಆಗೋಯ್ತು ಅನ್ನುವಂಥ ಸಂತೋಷ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಕಾರಣ ಏನಂತಂದರೆ 7.5 ವರ್ಷದಿಂದಂತ ಅನುಭವಿಸಿದಂಥ ಸಾಡೆ ಸಾತಿ ಶನಿ ಬಾಧೆ ಅನ್ನುವಂಥದ್ದು ಈಗ ಮೇ ತಿಂಗಳ ಮಾಸ ಭವಿಷ್ಯ ಮಾಡ್ತಾ ಇದ್ದೀನಿ. ಈಗಾಗಲೇ ಮಾರ್ಚ್ 28ನೇ ತಾರೀಕೆ ಸಾಡೆ ಸಾತಿ ಮುಕ್ತಾಯ ಆಯಿತು. ಸಾಡೆ ಸಾತಿ ಹೋಯ್ತು, ಹಾಗಾದರೆ ಶನಿ ಬಾಧೆ ನಮಗಿಲ್ಲ. ಆದರೆ ನಿಮಗೆ ಮೇ 15ನೇ ತಾರೀಕಿನವರೆಗೂ ಇದ್ದಂಥ ಗುರು ಬಲ ನಿಮಗೆ ಸ್ಟಾಪ್ ಆಗ್ತದೆ, ಸಮಾಪ್ತಿ ಆಗ್ತದೆ. 1 ವರ್ಷದಿದ್ದಂತ ಇದ್ದಂಥ ಗುರುಬಲ ಸ್ಟಾಪ್ ಆಗ್ತಾ ಇದೆ. ಇನ್ನು ಮುಂದಕ್ಕೆ ನಿಮಗೆ ಗುರುಬಲ ಇರಲ್ಲ. 1 ವರ್ಷ ಗುರುಬಲ ಇರಲ್ಲ, ಆಮೇಲೆ ವರ್ಷಕ್ಕೆ ಗುರುಬಲ ಬರುತ್ತೆ. ಅಂದರೆ 15ನೇ ತಾರೀಕು ಮೇ ತಿಂಗಳು 2025ರಿಂದ ಮೇ ಎಂಡು 2026ವರೆಗೂ ನಿಮ್ಗಿನ್ನ ಗುರುಬಲ ಇರಲ್ಲ. ಇದು ಫಿಕ್ಸ್ ಆಗಿ ಮೊದಲನೇ ಬದಲಾವಣೆ ಮೇ ತಿಂಗಳಲ್ಲಿ ಆಗ್ತಾ ಇರೋದು. ಅಲ್ಲ ಗುರುಗಳೇ, ಇವಾಗ ತಾನೇ ಖುಷಿ ಪಟ್ವಿ, ಅವಾಗಲೇ ಬೇಜಾರಾಗೋ ಸಂಗತಿ ಹೇಳ್ತೀರಾ. ಅದೇ ಕಾಲ ಪರಿವರ್ತನೆ, ಕಾಲ ನಿಯಮ ಅಂತ ಹೇಳ್ತೀವಿ. ಸರಿ, ಗುರು ಬಂದು ಎಲ್ಲಿಗೆ ಹೋಗ್ತಾ ಇದ್ದಾರೆ? 6ನೇ ಮನೆಗೆ ಹೋಗ್ತಾ ಇದ್ದಾರೆ. 6ನೇ ಮನೆಗೆ ಗುರು ಹೋದ್ರೆ ನಿಮ್ಗೇನು ಕೆಟ್ಟದ್ದ ಅಂತಂದ್ರೆ ಖಂಡಿತ ಇಲ್ಲ. ಗುರುಬಲ ಇರೋದಿಲ್ಲ ಅಷ್ಟೇ. ಅದಕ್ಕೆ ಹೇಳ್ತೀನಿ ನೋಡಿ, 6ನೇ ಮನೆಗೆ ಗುರು ಹೋದ್ರೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಬರ್ಬೋದು ಅಷ್ಟೇ. ಬಿಟ್ಟರೆ ಗುಲ್ಮ ರೋಗ, ಕಫ, ಕಿವಿ ರೋಗ, ಈ ಥರ ಸಂಬಂಧಪಟ್ಟಂಥ ಮಧುಮೇಹ, ಈ ಥರದ ಸಮಸ್ಯೆಗಳು ಬರ್ಬೋದು ಮಕರ ರಾಶಿಯವ್ರಿಗೆ. ಬಿಟ್ಟರೆ ಅಜೀರ್ಣ, ಕಫ ಅದೆಲ್ಲ ಬರ್ಬೋದು. ಬಿಟ್ಟರೆ ನಿಮಗೆ ನಿಮ್ಮ ಆಸ್ತಿ ಉಳಿಯುತ್ತೆ, ಸ್ಥಿರ ಸಂಪತ್ತು ವೃದ್ಧಿ ಆಗುತ್ತೆ, ಶತ್ರುಗಳು ದೂರ ಆಗ್ತಾರೆ, ಮತ್ತೆ ಸಾಲವನ್ನು ಕಡಿಮೆ ಮಾಡ್ಕೋತೀರಾ. ಇದೆಲ್ಲ ನಿಮಗೆ ಗುರುವಿಂದ ಸಿಗುತ್ತೆ. ಗುರು ಬಲ ಇಲ್ಲ ಅಷ್ಟೇ. ಸಂತಾನ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ದೈವಾನುಗ್ರಹ ಸಿಗುತ್ತೆ. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಆತ್ಮಾಭಿಮಾನಿ, ಸ್ವಾಭಿಮಾನಿಯಾಗಿ ಬದುಕ್ತೀರ. ಎಲ್ಲ ನಿಮಗೆ 6ನೇ ಮನೆಗೆ ಗುರು ಬಂದಾಗ ಒಳ್ಳೆ ಫಲ. ಇನ್ನೊಂದು ಬದಲಾವಣೆ ಏನಪ್ಪಾ ಅಂತಂದ್ರೆ 18ನೇ ತಾರೀಕು ಮೇ 18ನೇ ತಾರೀಕು 2025 ಇಸ್ವಿ ರಾಹು ಕೇತುಗಳು ಬದಲಾವಣೆ ಆಗ್ತಾ ಇದೆ. ರಾಹು ನಿಮಗೆ 3ನೇ ಮನೆಯಲ್ಲಿದ್ರು, ಈಗ 2ನೇ ಮನೆಗೆ ಬರ್ತಾ ಇದ್ದಾರೆ. ಕೇತು ನಿಮಗೆ 9ನೇ ಮನೆಯಲ್ಲಿದ್ರು, ಈಗ 8ನೇ ಮನೆಗೆ ಬರ್ತಾ ಇದ್ದಾರೆ. ಇದರ ಅರ್ಥ ಏನು? ಅಪ್ರದಕ್ಷಿಣೆ ಮಾಡುವಂಥದ್ದು. 2ನೇ ಮನೆ ಏನು ಹೇಳುತ್ತೆ? 2ನೇ ಮನೆಯಲ್ಲಿ ರಾಹು ಇದ್ದಾಗ ವಿತ್ತಂ ಹಣ, ನೇತ್ರಂ ಕಣ್ಣು, ಸುಖಂ ಪಡುವಂಥ ಸುಖ, ವಿದ್ಯೆ, ವಾಕ್ಪಟುತ್ವ ಅಂದರೆ ಮಾತು. ವಾಕ್ಪಟುಂಬ ಶಾನಿಚ ದ್ವಿತೀಯ ಸ್ಥಾನ ಜನ್ಯಾನಿ. 2ನೇ ಮನೆಯಲ್ಲಿ ರಾಹು ಬಂದಾಗ ಕ್ರಮ, ಜ್ಯೋತಿರ್ವಿದೋ ವಿದುಹು, ಇವೆಲ್ಲವನ್ನ ನೋಡ್ಬೇಕು ನಾವು. ಏನು ಹೇಳುತ್ತೆ ಹಾಗಾದ್ರೆ 2ನೇ ಮನೆ ರಾಹು ಬಂದಾಗ? ನೋಡೋಣ. ಅಸಡ್ಡೆ, ಸೋಂಬೇರಿತನ, ಲೇಟು, ಸಿಡುಕಿನ ಮಾತಿಂದ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ. ಹಣದ ಬಳಕೆ ಸರಿಯಾದ ಡಿಸಿಷನ್ಸ್ ಇರಲ್ಲ. ಕಣ್ಣಿನ ನೋವು ಬರುವಂಥ ಸಾಧ್ಯತೆ. ಸುಖ ಮಧ್ಯಮವಾಗಿರುತ್ತೆ. ವಿದ್ಯೆ ಒಂದು ಹಂತಕ್ಕೆ ಉತ್ತಮವಾಗಿರುತ್ತೆ. ಮಾತಿನಿಂದ ಸ್ವಲ್ಪ ವೈಷಮ್ಯ ಆಗುವಂಥ ಸಾಧ್ಯತೆ. ಅನಾವಶ್ಯಕವಾಗಿರ್ತಕ್ಕಂಥ ಜಗಳ, ಅನಾವಶ್ಯಕವಾಗಿರ್ತಕ್ಕಂಥ ಚಿಂತನೆ, ಅನಾವಶ್ಯಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಹೆಚ್ಚು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿಬಿಡ್ತೀರ ಮಕರ ರಾಶಿಯವರು. ಹಾಗಾಗಿ ನಿರ್ಧಾರಗಳನ್ನು ತಗೊಳ್ಳೋಕೆ ಮುಂಚೆ ಹುಷಾರಾಗಿರಿ. ನಾನು ಅದೇ ಹೇಳೋದು, ಏನು ಸಮಸ್ಯೆ ಅಂತ ತಿಳ್ಕೊಂಡ್ರೆ ಪರಿಹಾರ ನಮ್ಮಲ್ಲಿ ನಾವೇ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಆದರೆ ರಾಹು ನಿಮಗೆ ಜನ್ಮಜಾತಕದಲ್ಲಿ ಚೆನ್ನಾಗಿದ್ದರೆ ಕಮಿಷನ್ ಬಿಸ್ನೆಸ್ಸು, ಕೆಮಿಕಲ್ಲು, ರಾಸಾಯನಿಕ ಪದಾರ್ಥಗಳು, ಪೆಟ್ರೋಲ್ ಪಂಪು, ನಾನ್ ವೆಜ್ ಹೋಟೆಲ್ಲು, ಈ ಥರದ ವ್ಯಾಪಾರ, ಮತ್ತು ರಾಯಭಾರ, ವಿದೇಶಿಯಿಂದ ನಿಮಗೆ ಹಣ ಬರುವಂಥದ್ದು, ವಿದೇಶಿ ಪ್ರಯಾಣ,
ವಿದೇಶಕ್ಕೂ ಹೋಗಿ ಬರುವಂಥದ್ದು ಇದೆಲ್ಲ ನಿಮಗೆ ರಾಹು ಕೊಡ್ತಾನೆ. ಅಂದರೆ ಕೆಟ್ಟದ್ದು ಮಾತ್ರ ಅಲ್ಲ, 2ನೇ ಮನೆ ರಾಹು ಅಂದಾಗ ಒಳ್ಳೆಯದು ಇದೆ. ಇನ್ನು ಕೇತು, ನಿಮ್ಮ ರಾಶಿಯಿಂದ ಕೇತು ಎಷ್ಟನೇ ಮನೆ? 8ನೇ ಮನೆಯಲ್ಲಿ ಕೇತು. 8ನೇ ಮನೆ ಸಾಧಾರಣ ನಿಮಗೆ ಗೊತ್ತಿದೆ, ಗುರುದ್ರೋಲುಕ ಶುಕಧ್ವಾಂಕ್ಷ ಸರ್ಪಾಣಾಂಚ ಸಹಸ್ರಕಂ ಶೇನ ವಾನರ ಭಲ್ಲೂಕ ಮಂಡೂಕಾನಾಂ ಶತತ್ರಯಂ ಅಂತೇಳಿ 8ನೇ ಮನೆದು ಹೇಳುತ್ತೆ. ಅಷ್ಟಮದಲ್ಲಿ ಕೇತು ಇದ್ದಾಗ ಸ್ವಲ್ಪ ಪಾಪಗ್ರಹಗಳ ಪೀಡೆ ಜಾಸ್ತಿ, ಕೆಟ್ಟದೆಲ್ಲ ಬೇಗ ಆಕರ್ಷಣೆ ಆಗುತ್ತೆ, ಕಣ್ಣು ಕೆಳಗಡೆ ಡಾರ್ಕ್ನೆಸ್ ಆಗೋದು, ಈವಿಲ್ ಸ್ಪಿರಿಟ್ಸ್ ಉತ್ಪತ್ತಿ ಆಗೋದು, 3 ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತೊಂದರೆ ಆಗೋದು, ನಿಂಬೆಹಣ್ಣು ತುಳಿದು ಬಿಡೋದು, ಯಾರೋ ನಿಮ್ಗೆ ಕೆಟ್ಟದ್ದು ಮಾಡಿಸ್ಬಿಡೋದು, ಕೆಟ್ಟ ಕನಸುಗಳು, ಕೆಟ್ಟ ಆಲೋಚನೆಗಳು, ಸದಾಕಾಲ ನೆಗೆಟಿವ್ ಥಾಟ್ಸು ಇದೆಲ್ಲ ಬರ್ತಾ ಇರುತ್ತೆ. ಅದೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ನೀವು, ಇದೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಆಮೇಲೆ ಉದರ ವ್ಯಾಧಿ, ಸ್ವಲ್ಪ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುತ್ತೆ, ಉಷ್ಣವಾಯು ಪ್ರಕೋಪ ಇರುತ್ತೆ, ಗಾಯ ಆದರೆ ನಿಮಗೆ ಬೇಗ ವಾಸಿಯಾಗಲ್ಲ, ಅಘಾತಗಳು ಅಪಘಾತಗಳು ಬರಬಹುದು, ಸ್ವಲ್ಪ ಹುಷಾರಾಗಿರುವಂಥದ್ದು ಒಳ್ಳೆಯದು. ಇಷ್ಟ ಜನ ಬಂಧುಗಳ ಸಹಕಾರ ಸಹಾಯ ಸಿಗುತ್ತೆ. ಅತಿಯಾದ ಸಂಪತ್ತನ್ನು ಕೊಟ್ಬಿಡ್ತಾನೆ, ರೋಗ ಕೊಟ್ಬಿಡ್ತಾನೆ, ಅದನ್ನು ನೀವು ನೋಡ್ಕೋಬೇಕು. ಆದಷ್ಟು ದೇಹನ ದಂಡಿಸಿ. ಭಯ ಇರುತ್ತೆ, ಅಗ್ನಿ ಭಯ, ರಾಜ ಭಯ, ಚೋರ ಭಯ, ವ್ಯಾಘ್ರ ಭಯ, ಸರ್ಪ ಭಯ, ಮೃತ್ಯು ಭಯ, ಹೀಗೆ ಭಯಗಳಿರುತ್ತೆ. ಭಯವನ್ನು ಪಡಬೇಡಿ, ಧೈರ್ಯವಾಗಿ. ರಾಹು ಕೇತುಗಳು ಸಾಧಾರಣವಾಗಿ ಏನಾಗುತ್ತೆ, ಒಂದು ಸ್ವಲ್ಪ ನೆಗೆಟಿವ್ ಆದರೂ ಕೂಡ ನಿಮಗೆ ಆ ಪರಿಹಾರಕ್ಕೆ ಒಂದು ನಾನು ಶ್ಲೋಕ ಬೀಜಾಕ್ಷರಿನ ಹೇಳ್ತೀನಿ. ನಾನು ಆ ಬೀಜಾಕ್ಷರಿನ ಜಪ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ರಾಹು ಶನಿ ಇವರೆಲ್ಲರೂ ಶಿವನ ಅಂಡರಲ್ಲೇ ಬರ್ತಾರೆ. ಶಿವನ ಆರಾಧನೆ ಮಾಡೋದ್ರಿಂದ ಭಾಳ ಒಳ್ಳೆಯದು. ಇದೊಂದು ಬೀಜಾಕ್ಷರಿ ಪ್ರತಿನಿತ್ಯ 54, 108 ಅಥವಾ 10 ನಿಮಿಷ ಒಂದು ದಿನಕ್ಕೆ ನೀವು ಜಪ ಮಾಡಿ. ಪ್ರತಿದಿನ ರುದ್ರನ ಆರಾಧನೆ ಮಾಡಿ. ಖಂಡಿತ ರಾಹು ಕೇತು ಹಾಗೂ ಶನಿಯ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳು ನಿಮಗೆ ಬರಲ್ಲ. ಮಂತ್ರ ಹೀಗಿದೆ: ಓಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ ಅಂತ ಮಂತ್ರ. ಓಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ. ಇನ್ನೊಮ್ಮೆ ಹೇಳ್ತೀನಿ: ಓಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ. ಈ ಒಂದು ರುದ್ರ ಮಂತ್ರವನ್ನು ಪ್ರತಿನಿತ್ಯ ನೀವು 108, 54 ಅಥವಾ 10 ನಿಮಿಷಗಳ ಕಾಲ ಇದನ್ನು ಜಪ ಮಾಡೋದ್ರಿಂದ ರಾಹು ಕೇತು ಹಾಗೂ ಶನಿಯಿಂದ ಬರ್ಬೋದಂತ ಕೆಟ್ಟದ್ದು ನಿವೃತ್ತಿ ಆಗುತ್ತೆ. ಈ ಮಾಸದ ಬದಲಾವಣೆಗಳೇನು? ಇದು ವರ್ಷದ ಬದಲಾವಣೆ. ರಾಹುಕೇತು 18 ದಿನಕ್ಕೊಮ್ಮೆ, 18 ತಿಂಗಳಿಗೊಮ್ಮೆ ಬದಲಾವಣೆ ಆಗುತ್ತೆ. ಗುರು 1 ವರ್ಷಕ್ಕೊಮ್ಮೆ ಬದಲಾವಣೆ ಆಗುತ್ತೆ. ಅದರದ್ದು ಫಲ ಹೇಳಿದೆ. ಈಗ ನೋಡಿ, ಈ ಮೇ 2ನೇ ತಾರೀಕು ನಿಮಗೆ ಶಂಕರಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ ಇದೆ. ಅವತ್ತು ಆಚಾರ್ಯರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡುವಂಥದ್ದು. ಮೇ 4ನೇ ತಾರೀಕು ಗಂಗೆ ಉತ್ಪತ್ತಿ ಆಗುವಂಥ ದಿನ, ಆದಂಥ ದಿನ ಭಗೀರಥ ಜಯಂತಿ, ಅವತ್ತು ಗಂಗಾ ಸ್ನಾನ ಮಾಡುವಂಥದ್ದು. ಇನ್ನು ಮೇ 7ನೇ ತಾರೀಕು ವಾಸವಾಂಬ ಜಯಂತಿ, ಅವತ್ತೇ ನಿಮಿಷಾಂಬ ಜಯಂತಿ ಇದೆ, ಶಕ್ತಿ ದೇವತೆಗಳ ಆರಾಧನೆ ಮಾಡುವಂಥ ದಿನ. ಮೇ 8ನೇ ತಾರೀಕು ಬೃಹಸ್ಪತಿ ಗುರು ಜಯಂತಿ ಇದೆ, ಗುರುವಿನ ಆಶೀರ್ವಾದ ತಗೊಳ್ಳುವಂಥ ದಿನ. ಗುರುಬಲ ಇಲ್ಲ ತಾನೇ ನಿಮ್ಗೀಗ, ಹಾಗಾಗಿ ನೀವು ಗುರು ಆಶೀರ್ವಾದ ತಗೊಳ್ಬೇಕು. 8ನೇ ತಾರೀಕು ಗುರು ಸ್ಮರಣೆ ಮಾಡಿ, ಗುರು ದರ್ಶನಕ್ಕೆ ಹೋಗಿ ಬನ್ನಿ. ಇನ್ನು 11ನೇ ತಾರೀಕು ನಿಮಗೆ ನರಸಿಂಹಸ್ವಾಮಿ ಜಯಂತಿ ಇದೆ. ಅವತ್ತು ಕೆಟ್ಟದ್ದು, ಪಾಪ, ದೃಷ್ಟಿ, ಕೋಪ ಮತ್ತು ಮಾಟ ಮಂತ್ರ ಇತ್ಯಾದಿ ಭಯಗಳಿದ್ರೆ ನಿವಾರಣೆ ಮಾಡ್ಕೊಳ್ಳಿ. ಅದು ನರಸಿಂಹಸ್ವಾಮಿ ದರ್ಶನಕ್ಕೆ ಹೋಗಿ ಬನ್ನಿ. ಈ ತಿಂಗಳ ವಿಶೇಷ ಏನಂದರೆ 5ನೇ ತಿಂಗಳಲ್ಲಿ 12ನೇ ತಾರೀಕು ನಿಮಗೆ ಪೌರ್ಣಮಿ ಬರುತ್ತೆ, ಅದು ಬುದ್ಧ ಪೌರ್ಣಮಿ ಅಂತೀವಿ. ಇನ್ನು 27ನೇ ತಾರೀಕು ನಿಮಗೆ ಬಾದಾಮಿ ಅಮಾವಾಸ್ಯೆ ಮೇ ತಿಂಗಳಲ್ಲಿ. ಈ ಮಧ್ಯೆ ಶನಿ 7.5 ಹೋದರೂ ಕೂಡ ನಿಮಗೆ ಅತ್ಯಂತ ಸಂತೋಷದ ವಿಚಾರ ಏನಂತಂದರೆ ಪ್ರದೋಷ ಬರೋದು ಶನಿ ಪ್ರದೋಷ. ಈ ತಿಂಗಳಲ್ಲಿ 24ನೇ ತಾರೀಕು ಬರುತ್ತೆ ಶನಿ ಪ್ರದೋಷ. ಆ ಶನಿ ಪ್ರದೋಷದ ದಿನ ಶಿವ ಶನಿಯ ಆರಾಧನೆ ಮಾಡುವಂಥದ್ದು. ನಂದೀಶ್ವರನ ದರ್ಶನ ಮಾಡಿ ಪ್ರದೋಷ ಕಾಲದಲ್ಲಿ, ಅಂದರೆ ಸಂಜೆ ಹೊತ್ತಲ್ಲಿ ನಂದಿ 2 ಕೊಂಬಿನಿಂದ ಪರಮಾತ್ಮನ ದರ್ಶನ ಮಾಡುವಂಥದ್ದು ಭಾಳ ವಿಶೇಷ ಮಾಡಿ. ಈ ತಿಂಗಳು ಗ್ರಹಗಳ ಬದಲಾವಣೆ ಏನು? ಕೇವಲ ನಿಮಗೆ 2 ಗ್ರಹ ಬದಲಾವಣೆ. ಒಂದು 6ನೇ ತಾರೀಕು, ಮೇ 6ನೇ ತಾರೀಕು ಬುಧ ಬಂದು ನಿಮ್ಮ ರಾಶಿಗೆ ಸುಖ ಸ್ಥಾನಕ್ಕೆ ಬರ್ತಾರೆ. 23ನೇ ತಾರೀಕು ಬುಧ ಪಂಚಮ ಪೂರ್ವ ಪುಣ್ಯ ಸ್ಥಾನಕ್ಕೆ ಬರ್ತಾರೆ. ಇನ್ನು ಸುಖ ಸ್ಥಾನದಲ್ಲೇ ಇರತಕ್ಕಂಥ ಸೂರ್ಯ ಉಚ್ಚ ಸ್ಥಾನದಲ್ಲಿ 14ನೇ ತಾರೀಕು ಪಂಚಮ ಸ್ಥಾನಕ್ಕೆ ಬರ್ತಾರೆ. 2 ಬದಲಾವಣೆ. ಇನ್ನು ಶುಕ್ರ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲೇ ಇದ್ದಾರೆ, ಕುಜ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿದ್ದಾರೆ. ಏನು ಬದಲಾವಣೆಗಳಿಲ್ಲ. ಅಲ್ಲಿಗೆ ಮಾಸದಲ್ಲಿ ಬದಲಾವಣೆ ಆಗುವಂಥ 2 ಗ್ರಹಗಳ ಪ್ರಭಾವದಿಂದ ಏನು ಫಲ? ಭೂಮಿ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಎಚ್ಚರಿಕೆ. ಹೊಸದಾಗಿ ಮನೆ ಕಟ್ಟಕ್ಕೆ ಶುರು ಮಾಡುವಂಥದಕ್ಕೆ ಸಮಯ ಇಲ್ಲ, ಯಾಕಂದರೆ ಕುಜ ನೀಚನಾಗಿದ್ದಾನೆ, ಬೇಡ. ಮುಂದಕ್ಕೆ ಹಾಕಿ ಸೈಟ್ ಗೀಟ್ ತೊಗೊಳ್ಬೇಕಾ, ಬರೋ ತಿಂಗಳು ರಿಜಿಸ್ಟರ್ ಮಾಡ್ಕೊಳ್ಳಿ, ಮೇ ಬೇಡ, ಜೂನಲ್ಲಿ ಮಾಡ್ಕೊಳ್ಳಿ. ಸ್ತ್ರೀಯರೊಡನೆ ಸಂಭಾಷಣೆ ಪುರುಷರಿಗೆ ಒಳ್ಳೆಯದಲ್ಲ. ಹೆಚ್ಚು ಸಂಭಾಷಣೆ ಅಂದರೆ ಜಗಳ, ಜಟಾಪಟಿ. ಹಾಗೆ ಪುರುಷರಿಗೆ ಸ್ತ್ರೀಯರಿಗೆ ಇಬ್ಬರಿಗೂ ಸಮಾನವಾಗುತ್ತೆ. ವಿವಾಹ ಯೋಗ ಇದೆ, ಕಳೆದುಕೊಂಡಂಥ ವಸ್ತುಗಳು ಲಭ್ಯವಾಗುವಂಥ ಸಾಧ್ಯತೆ. ಮಕ್ಕಳಿಂದ ಸೌಖ್ಯ, ವಿಶೇಷ ಲಾಭವನ್ನು ಪಡಿತೀರಾ. ಸ್ಪೋರ್ಟ್ಸಲ್ಲಿ ಯಾರು ಸಕ್ಸಸ್ ಆಗ್ತೀರಾ, ಸಂಗೀತದಲ್ಲಿರ್ತಕ್ಕಂಥ ಸಕ್ಸಸ್ ಆಗ್ತೀರಾ.
ಧಾನ್ಯ ವ್ಯಾಪಾರ, ಬಟ್ಟೆ ವ್ಯಾಪಾರ, ಬಂಗಾರ ಬೆಳ್ಳಿ ವ್ಯಾಪಾರ ಹಾಗೂ ಯಂತ್ರಗಳ ವ್ಯಾಪಾರ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ತಯಾರಕರು, ಮ್ಯಾನುಫ್ಯಾಕ್ಚರರ್ ಚೆನ್ನಾಗಿರುತ್ತೆ. ಸ್ಮಾಲ್ ಸ್ಕೇಲ್, ಮೀಡಿಯಂ ಸ್ಕೇಲ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಇರ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ. ಕಾರ್ಯಸಿದ್ಧಿ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಇಷ್ಟದಂತೆ ನಿಮ್ಗೆ ಅಧಿಕಾರ ಸಿಗುತ್ತೆ. ಜನರ ಮಧ್ಯೆ ವಿಶ್ವಾಸವನ್ನು ಬೆಳೆಸ್ಕೊತೀರಾ. ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ಸತಿಪತಿಗಳ ಮಧ್ಯೆ ಇರತಕ್ಕಂಥ ವಿರಸಗಳು ದೂರ ಆಗುತ್ತೆ. ಮಕ್ಕಳಾಗುವಂಥ ಯೋಗ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ವಿದೇಶಿ ವಿದ್ಯೆ, ವಿದೇಶಿ ಪ್ರಯಾಣ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ತಾಯಿಯ ಆಶೀರ್ವಾದ ಹೆಚ್ಚು ಪ್ರಮಾಣ ಸಿಕ್ಕಿ ಆಸ್ತಿವಂತರಾಗ್ತೀರಾ. ಆಸ್ತಿಗಳು ಬರುತ್ತೆ. ಹಿತೈಷಿಗಳು ನಿಮಗೆ ಜಾಸ್ತಿ ಇರ್ತಾರೆ, ನಿಮ್ಮನ್ನು ಕಾಪಾಡ್ತಾರೆ, ನಿಮ್ಮ ಸಪೋರ್ಟಿಗೆ ನಿಲ್ತಾರೆ. ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ಬಹಳಷ್ಟು ವಿಶೇಷವಾದಂಥ ಫಲವನ್ನು ಕಾಣ್ಬೋದು. ನೀವು ಸಣ್ಣ ಪುಟ್ಟ ಹೂವು ತರಕಾರಿ ವ್ಯಾಪಾರದಿಂದ ಹಿಡಿದು ಸಣ್ಣ ಪುಟ್ಟ ವ್ಯಾಪಾರದಿಂದ ದೊಡ್ಡ ಪ್ರಮಾಣದ ವ್ಯಾಪಾರದವರೆಗೂ ಚೆನ್ನಾಗಿದೆ. ವಿದ್ಯೆಯಲ್ಲಿ ಮಹತ್ತರ ಅಂತ ಒಂದು ಘಟ್ಟವನ್ನು ತಲುಪೋದಕ್ಕೆ ಈ ತಿಂಗಳು ತುಂಬ ಸಹಕಾರಿಯಾಗುತ್ತೆ. ಕೆಲವೊಂದು ಏನೇ ಸಮಸ್ಯೆ ಬರಲಿ ನಗುಮುಖ ಇಟ್ಕೊಳ್ಳಿ. ಸಮಸ್ಯೆನ ಮುಖದಲ್ಲಿ ತೋರಿಸ್ಕೋಬೇಡಿ, ಸ್ಟ್ರೆಸ್ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಖಂಡಿತ ಧೈರ್ಯವಾಗಿರಿ. ಭಗವಂತ ನಿಮ್ಮ ಅನುಗ್ರಹ ಮಾಡ್ತಾನೆ. ಯಶಸ್ಸಿಗೆ ನೀವು ಧಾರಾಳವಾಗಿ ಮುಂದೆ ಹೋಗ್ತೀರಾ. ಸರಸ್ವತಿ ಸ್ತವ ಅಂತ ಒಂದು ಶ್ಲೋಕ ಬರುತ್ತೆ. ಸರಸ್ವತಿ ಸ್ತವ ಅಂತ ಯೂಟ್ಯೂಬಲ್ಲಿ ಸಿಗುತ್ತೆ. ವಿದ್ಯಾರ್ಥಿಗಳೆಲ್ಲರೂ ಈ ತಿಂಗಳು ಇದನ್ನು ಕೇಳಬೇಕಾಗುತ್ತೆ. ಅದು ಬಹಳ ಮುಖ್ಯ. ಶುಕ್ರ ಬಲ ಇರೋದ್ರಿಂದ ಗೌರವ ತುಂಬ ಚೆನ್ನಾಗಿದ್ದು ವಿವಾಹೇತರ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯ ಆಗುತ್ತೆ. ಧನಲಾಭ, ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ. ವಿವಾಹ ಯೋಗದ ಜೊತೆಗೆ ವಿದೇಶಿ ಪ್ರಯಾಣನೂ ಸಿಗುತ್ತೆ. ವ್ಯಾಪಾರದಲ್ಲಿ ಉತ್ತಮವಾದಂಥ ಜಯಪ್ರಾಪ್ತಿ ಇದೆ. ವಾಹನ ಕೊಳ್ಳೋದು, ವಾಹನ ಮಾರೋದು ಈ ತಿಂಗಳಷ್ಟೇನು ಉತ್ತಮ ಅಲ್ಲ. ತುಂಬ ಸ್ಟ್ರೆಸ್ಫುಲ್ ಲೈಫು ಲೀಡ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಅಲ್ಲಿಗಲ್ಲಿಗೆ ಕಟ್ ಮಾಡಿಕೊಂಡು ಎಷ್ಟಿದೆಯೋ ಅಷ್ಟರಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಜೀವನ ಮಾಡುವಂಥದ್ದು ಭಾಳ ಒಳ್ಳೆಯದು. ಶತ್ರುವಾದರೂ ಅವ್ರನ್ನ ಪ್ರೀತಿಯಿಂದ ಕಾಣ್ರಿ, ಮಿತ್ರವಾಗಿ ನೋಡ್ರಿ. ಭಾಳ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಆಮೇಲೆ ಕೆಲವೊಂದಿಷ್ಟು ವಾಹನದ ತೊಂದರೆಗಳು, ಅಪಘಾತಗಳು ಬರ್ಬೋದು. ಸ್ವಲ್ಪ ಹುಷಾರಾಗಿರಬೇಕು. ಏನಪ್ಪ ಅಂತಂದರೆ ಪರಿಹಾರ ಅನ್ನುವಂಥದ್ದು ನಾನು ಕೊಡ್ಬೋದು ನಿಮಗೆ. ವಿದ್ಯೆಗೆ ಸರಸ್ವತಿ ಸ್ತವ ಕೊಟ್ಟೆ. ಇನ್ನು ಐಶ್ವರ್ಯ ಅಭಿವೃದ್ಧಿಯಾಗಿ ಒಂದು ಸ್ವಲ್ಪ ಅನುಗ್ರಹ ಪಡ್ಕೊಳ್ಬೇಕಾದ್ರೆ ನೀವು ಬೃಹಸ್ಪತಿ ಅಪರಾಧ ಸ್ತೋತ್ರಂ, ಹೆಂಗೂ ನಿಮಗೆ ಗುರುಬಲ ಇಲ್ಲ, ಹೋಗ್ತಾ ಇದೆ. ಮೇ 15ಕ್ಕೆ ಹೋಗ್ತಾ ಇದೆ. ಮೇ 15ರಿಂದ ನೀವು ಪ್ರಾರಂಭ ಮಾಡಿ. ಬೃಹಸ್ಪತಿ ಅಪರಾಧ ಸ್ತೋತ್ರಂ, ಈ ಒಂದು ಸ್ತೋತ್ರವನ್ನು ನಿತ್ಯ ಜಪ ಮಾಡುವಂಥದ್ದು ಬಹಳ ಮುಖ್ಯ. ಎಲ್ಲವೂ ಚೆನ್ನಾಗೇ ಇದೆ. ಮಕರ ರಾಶಿಯವ್ರಿಗೆ ಏನು ಚಿಂತೆ ಮಾಡೋದು ಬೇಡ. ರಾಹುಕೇತುಗಳು ಬದಲಾವಣೆಯಿಂದಲೂ ಚೆನ್ನಾಗಿದೆ. ಗುರು ಬದಲಾವಣೆಯಿಂದ ನಿಮಗೆ ಗುರುಬಲ ಇಲ್ದಿದ್ರು ಕೂಡ ಗುರು ಅನುಗ್ರಹ ಸಿಗುತ್ತೆ. ಸಾಡೆ ಸಾತಿ ನಿವಾರಣೆ ಆಯಿತು. ಕುಜ ಮಾತ್ರ ಚೆನ್ನಾಗಿಲ್ಲ. ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ, ಸಹೋದರರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಯಾರು ಮಕರ ರಾಶಿಯವರು ಪೊಲೀಸಲ್ಲಿದ್ದೀರಾ ಅಥವಾ ಆರ್ಮಿಲಿದ್ದೀರಾ, ಸ್ವಲ್ಪ ಕೆಟ್ಟ ಹೆಸರು, ಅಪವಾದ, ಅಪನಿಂದನೆ ಬರುವಂಥದ್ದು, ಮಾಡಿದರೆ ತಪ್ಪಿಗೆ ತಲೆ ಬಗ್ಸೋಂಥ ಪರಿಸ್ಥಿತಿಗಳು ಬರುತ್ತೆ. ಇದ್ರ ಕಡೆಗೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು, ಬಿಟ್ಟರೆ ಏನು ತೊಂದರೆ ಇಲ್ಲ. ಮೂಲ ಜಾತಕವನ್ನು ನಾವು ತೋರಿಸ್ಕೊಂಡು ಅದರಲ್ಲಿ ಕುಜ ಬಲಿಷ್ಠನಾಗಿದ್ದರೆ, ರಾಹುಕೇತುಗಳು ಬಲಿಷ್ಠನಾಗಿದ್ದರೆ, ಗುರು ಬಲಿಷ್ಠನಾಗಿದ್ದರೆ ಮತ್ತಷ್ಟು ಶುಭ ಫಲವನ್ನು ಪಡಿತೀರಾ. ಬಲಹೀನವಾಗಿದ್ದರೆ ಏನು ಮಾಡೋದು ಗುರುಗಳೇ? ಬಲಹೀನವಾಗಿದ್ದರೆ ಸರಳ ಪುಟ್ಟ ಪರಿಹಾರಗಳು ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಗೆ ಅನುಕೂಲ ಆಗುತ್ತೆ. ದೊಡ್ಡ ದೊಡ್ಡ ಪರಿಹಾರಗಳು ಮಾಡ್ಕೊಳ್ಬೇಡಿ. ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಪರಿಹಾರ ಮಾಡಿಕೊಂಡು ಖುಷಿಯಾಗಿ ಲೈಫನ್ನು ಎಂಜಾಯ್ ಮಾಡಿ. ಓವರಾಲ್ ನೋಡಿದ್ರಲ್ಲ, ಮೇ ತಿಂಗಳ ಮಕರ ರಾಶಿ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.